ಭಾಗ್ಯಮ್ಮ ಭಾಗ್ಯಮ್ಮ ಆಚೆ ಬಾ. ನಿನ್ನ ಮಗನ್ನ ಗಂಭೀರವಾಗಿರೋದಕ್ಕೆ ಹೇಳು. ಅವನನ್ನ ಹದ್ ಬಸ್ನಲ್ಲಿ ಇಟ್ಕೋ. ನಮ್ಮ ಮಗಳ ತಂಟೆಗೆ ಬರ್ಕೂಡ್ದು ಅವನು. ಯಾಕೆ? ಏನಾಯ್ತು? ಮಾತಾಡ್ಬೇಡ ನೀನು. ನನ್ನ ಮಗಳಿಗೆ ಗೊಂಬೆ ಯಾಕೆ ತಂದ್ಕೊಟ್ಟಿದ್ದವನು? ಯಾವ ಗೊಂಬೆ? ಮಾತಾಡ್ಬೇಡ ಅಂದೆ. ಪ್ರೀತಿ ಗೀತಿ ಅಂತ ನಿನ್ನ ಮಗ ನನ್ನ ಮಗಳ ತಲೆ ಏನಾದ್ರೂ ತುಂಬಿದ್ರೆ ಚೆನ್ನಾಗಿರೋದಿಲ್ಲ ನೋಡು. ಅಯ್ಯೋ ಅದು. ಮಾತಾಡ್ಬೇಡ ಅಂದೆ. ಹಪ್ಪಳ ಸಂಡಿಗೆ ಮಾರ್ಕೊಂಡು ಜೀವನ ಮಾಡೋಳು ನೀನು. ಚಪ್ಲಿ ಕಾಯೋನು ನಿನ್ನ ಮಗ. ನಿಮ್ ಸಂಪಾದನೆಯಲ್ಲಿ ನಿಮ್ ಹೊಟ್ಟೆನೆ ತುಂಬೋದಿಲ್ಲ. ನಿನ್ನ ಮಗಂಗೆ ಪ್ರೀತಿ ಗೀತಿ ಬೇರೆ ಕೇಳು. ನೋಡಿ, ಮಾತಾಡ್ಬೇಡ ನೀನು. ನಮ್ಮ ಮಗಳಿಗೆ ಯಾವಾಗ ಯಾರ ಜೊತೆ ಮದ್ವೆ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ನಾವದನ್ನ ತೀರ್ಮಾನ ಮಾಡ್ತೀವಿ. ನಿನ್ನ ಮಗ ಏನಾದ್ರೂ ನನ್ನ ಮಗಳ ತಂಟೆಗೆ ಬಂದ್ರೆ ಅವನ ಗತಿ ನೆಟ್ಟಿಗಿರಲ್ಲ. ಹುಷಾರ್. ಅಲ್ಲ, ನೀವು ಮಾತಾಡ್ಬೇಡ ಅಷ್ಟೇ. ಬಾರೆ. ಸರ್, ವಿಷಯ ಇದೆ. ಏನು ವಿಷಯ? ನಿಮ್ಮ ಗಿಳಿ ಮರಿನ ಚಪ್ಪಲಿ ಕಾಯೋ ಹುಡುಗ ಕಾಪಾಡ್ತಿದ್ದಾನೆ. ಯಾವ ಗಿಳಿ ಮರಿನೋ? ಜಾಜಿ, ಜಾಜಿ, ಏನಾಯ್ತು ಮಗಳೇ? ಅಪ್ಪ, ನಮ್ಮೂರಿಂದ ಇಲ್ಲಿಗೆ ಬಂದಿದ್ದು ಯಾಕೆ ಹೇಳಿ? ನನ್ನೇ ಪ್ರಶ್ನೆ ಮಾಡ್ತೀಯನೋ ಐವಾನ್? ಜಾಜಿನ್ ಹುಡುಕೊಂಡು ಸಿಕ್ಕದ್ಲಾ? ಇನ್ನೂ ಇಲ್ಲ. ನಿಮ್ಮ ಗಿಳಿ ಮರಿ ಈ ಊರಿನ ದೇವಸ್ಥಾನದ ಚಪ್ಪಲಿ ಕಾಯೋ ಹುಡುಗ ಬಂಗಾರಿ ಜೊತೆ ಸ್ನೇಹ ಬೆಳೆಸಿದಾಳೆ. ಅವನು ಈ ಹುಡುಗಿ ಜೊತೆ ಚಕ್ಕಂದ ಆಡ್ತಾ ಇದ್ದಾನೆ. ಇಲ್ಲ ಕುನ್ನಿ ನನ್ನ ಮಗನೇ. ನನ್ನ ಬೂಟ್ಸ್ ನೆಕ್ಕಾಕಿರೋ ನೀನು ನನಗೆ ಚೆಲ್ಲೆ ಹಣ್ಣು ತಿನ್ನಿಸ್ತಿದ್ಯಾ? ಯಾಕೆ ಅಳ್ತಿದ್ಯಾ ಮಗಳೇ? ಏನಾಯ್ತು? ಜಾಜಿ, ಏನಾಯ್ತಮ್ಮ? ಹೀಗೆ ಅಳ್ತಾ ಇದ್ರೆ ನನ್ಗೆ ಹೇಗೆ ಅರ್ಥ ಆಗುತ್ತೆ? ಹೇಳು, ಏನಾಯ್ತು? ಯಾರಾದ್ರೂ ಬೈದ್ರಾ? ದೇವಸ್ಥಾನದಲ್ಲಿ ಏನಾದ್ರು ಅಂದ್ರ? ಅಜ್ಜಿ ಬೈದ್ರಾ? ನೀನ್ ಹೀಗೆ ಅಳ್ತಾ ಇದ್ರೆ ನಂಗೆ ಹೇಗೆ ಅರ್ಥ ಆಗುತ್ತೆ? ಇಲ್ಲಿ ನನ್ನ ಮುಖ ನೋಡಿ ಹೇಳು, ಏನಾಯ್ತು ಅಂತ. ಇಲ್ಲ, ನಿಮ್ಮನ್ನ ನೋಡಿದ್ರೆ ನನ್ನ ಅಳು ಇನ್ನೂ ಜಾಸ್ತಿ ಆಗುತ್ತೆ. ನೀನ್ ಹೀಗೆ ಅಳ್ತಾ ಇದ್ರೆ ನನಗೆ ಹೇಗೆ ಅರ್ಥ ಆಗುತ್ತೆ? ಇಲ್ಲಿ ನೋಡಿಲಿ, ಎದ್ದೇಳು, ಹೇಳು ಹೇಳು, ಏನಾಯ್ತು ಪುಟ್ಟ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?